ಅಧ್ಯಾಯ 10. ಸಂಶೋಧನಾ ಕೇಂದ್ರದ ಡಾಕ್ಟರ್ ಪಾಟೀಲ್ ಒಬ್ಬ ಅತ್ಯಂತ ಚುರುಕಾದ ಚೂಪು ಮೂಗಿನ ತೆಳ್ಳನೆಯ ಮನುಷ್ಯ. ಅಂಗಡಿ ಅವರ ಟೇಬಲ್ನ ಎದುರು ಕುಳಿತುಕೊಳ್ಳುತ್ತಿದ್ದಂತೆ ವೆಲ್ 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 ಏನಾಗ್ಬೇಕು ನಿಮ್ಗೆ, ತಾವ್ಯಾರು ಗೊತ್ತಾಗ್ಲಿಲ್ಲ ಎಂದ್ರು. ಟೇಬಲಿನ ಇನ್ನೊಂದು ತುದಿಯಲ್ಲಿ ಮತ್ತಾರೋ ಒಬ್ಬರು ಗಡ್ಡ ಬಿಟ್ಟವರು ಕುಳಿತಿದ್ದರು. ಅಂಗಡಿ ಪಾಟೀಲ್ರು ಮಾತಾಡಿಸಿದ್ದರಿಂದ ಅವರನ್ನು ಅಷ್ಟಾಗಿ ಗಮನಿಸಲಿಲ್ಲ. ನನ್ನ ಹೆಸರು ಅಂಗಡಿ, ಶಾಮನಂದನ್ ಅಂಗಡಿ. ನಾನು ಅಲೆಪೆಯಿಂದ ಬಂದಿದ್ದೇನೆ. ನಾನು ಇಲ್ಲಿ ಏಲಕ್ಕಿ ಬೋರ್ಡಿನ ಚೀಫ್ ಇಂಟೆಲಿಜೆನ್ಸ್ ಆಫೀಸರ್. ಓಹೋ, ತುಂಬಾ ಸಂತೋಷ. ನಮ್ಮ ಸಂಶೋಧನಾ ಕೇಂದ್ರ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಸೇರಿರೋದ್ರಿಂದ ನನಗೆ ಏಲಕ್ಕಿ ಬೋರ್ಡ್ ಜನಗಳು ಅಷ್ಟಾಗಿ ಪರಿಚಯವಿಲ್ಲ. ತುಂಬಾ ಸಂತೋಷ. ನಾನು ಕೆಲವು ವಿಷಯ ತಮ್ಮನ್ನ ಕೇಳಬೇಕು ಅಂತ ಬಂದಿದ್ದೇನೆ ಸರ್. ತಾವು ತುಂಬಾ ಕೆಲಸದ ಗಡಿಬಿಡಿಯಲ್ಲಿದ್ರೆ ನಾನು ಬಂದ ಕೆಲಸ ಏನೆಂದು ಸಂಕ್ಷಿಪ್ತವಾಗಿ ವಿವರಿಸಿ ಅನಂತರ ಬಂದು ನಿಮ್ಮನ್ನ ಕಾಣುತ್ತೇನೆ. ಹೌದು, ಇವತ್ತು ತಿಂಗಳ ಮೊದಲು ನೋಡಿ, ತುಂಬಾ ಕೆಲಸದ ಒತ್ತಡ ಇದೆ. ನೀವು ಮತ್ತೆ ನೋಡಿದರೆ ಕೊಂಚ ಗಮನ ಕೊಟ್ಟು ಮಾತಾಡಬಹುದು ಎಂದು ಅವರು ಮತ್ತೆ ಜ್ಞಾಪಿಸಿಕೊಂಡವರಂತೆ, ಸಾರಿ, ಇವ್ರು ನೋಡಿ, ಇವರು ಜಯರಾಮ್ ಅಂತ. ಇಲ್ಲಿಗೆ 15 ಮೈಲಿ ದೂರದಲ್ಲಿ ಇವರದೊಂದು ಒಳ್ಳೆ ಏಲಕ್ಕಿ ತೋಟ ಇದೆ. ಒಳ್ಳೆ ಬರಹಗಾರರು, ವಿಚಾರವಾದಿ ಆಂದೋಲನದ ಮುಂದಾಳುಗಳು, ಅಲೌಕಿಕ ಘಟನೆಗಳ ತನಿಖೆಗಾಗಿ ಪ್ರಸಿದ್ಧ ವಿಚಾರವಾದಿ ಡಾಕ್ಟರ್ ಕೋವೂರ್ ಅವರು ಕರ್ನಾಟಕಕ್ಕೆ ಇವರನ್ನೇ ಪ್ರತಿನಿಧಿಯಾಗಿ ನೇಮಿಸಿದ್ದಾರೆ ಎಂದು ಪಕ್ಕದಲ್ಲಿ ಕುಳಿತಿದ್ದ ಗಡ್ಡದ ಮನುಷ್ಯನನ್ನು ಪಾಟೀಲ್ರು ಅಂಗಡಿಗೆ ಪರಿಚಯ ಮಾಡಿಕೊಟ್ರು. ವೆರಿ ಗ್ಲಾಡ್ ಟು ಮೀಟ್ ಯು ಎಂದು ಅವರ ಕೈ ಕುಲುಕುಲು ಎದ್ದ ಅಂಗಡಿ ಇದ್ದಕ್ಕಿದ್ದಂತೆ ಶಾಕ್ ಹೊಡೆದಂತೆ ಏನನ್ನೋ ಜ್ಞಾಪಿಸಿಕೊಂಡು ಅರೆ ಎಂದ. ಆ ಕ್ಷಣದಲ್ಲಿ ಜಯರಾಮ್ಗೂ ಏನೋ ಜ್ಞಾಪಕವಾಗತೊಡಗಿತ್ತು. ಪಾಟೀಲ್ರು ಕೌತುಕದಿಂದ ಇವರಿಬ್ಬರ ಪ್ರತಿಕ್ರಿಯೆಗಳನ್ನು ಗಮನಿಸಿದರು. ನೀವು ನೆತ್ರಕೊಂಡದ ಜಯರಾಮ್ ಅಲ್ವಾ? ಜ್ಞಾಪಕ ಬರ್ತಾ ನನ್ನ ಪರಿಚಯ ಎಂದ ಅಂಗಡಿ. ಓಹೋ, ಶಾಮೇಗೌಡ, ಯಾವಾಗದಿಂದ ಅಂಗಡಿ ಆಯ್ತಪ್ಪ ನಿನ್ನ ಹೆಸರು? ಅದು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಇಂಟೆಲಿಜೆನ್ಸ್ ಸೇರಿದಾಗ ಬದಲಾಯಿಸಿಕೊಂಡದ್ದು. ಕಾರಣ ಇಷ್ಟೇ ಎಂದು ಹಿಂದೆ ಹೇಳಿದ್ದನ್ನೇ ಮತ್ತೆ ಸಂಕ್ಷಿಪ್ತವಾಗಿ ಜಯರಾಮ್ಗೆ ತಿಳಿಸಿದ. ಏನು, ನೀವಿಬ್ರು ಹಳೆ ಪರಿಚಯ ಅನ್ನೋಗೆ ಕಾಣ್ತದೆ ಎಂದ್ರು ಪಾಟೀಲ್ರು. ಪರಿಚಯ ಅಲ್ಲ ಸಾರ್, ಅದೊಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ನಾನು ಇವರನ್ನ ಸಂಧಿಸಿದ್ದು. ಇವರದ್ದೊಂದು ಕಥೆನ ಸಿನಿಮಾ ಮಾಡ್ಬೇಕು ಅಂತ ಒಬ್ಬ ಡೈರೆಕ್ಟರ್ ತಗೊಂಡು ಅದನ್ನ FFIಗೆ ಸಾಲಕ್ಕೆ ಅರ್ಜಿಗೆ ಹಾಕಿದ. ಸಾಲ ಕೊಡೋದಕ್ಕೆ ಅವರು ಅದನ್ನ ಪೊಲೀಸ್ ಅಭಿಪ್ರಾಯಕ್ಕೆ ಕಳಿಸಿದ್ರು. ಆಗ ನಾನು 6 ತಿಂಗಳು SI ಆಗಿ ಹಾಸನ ಜಿಲ್ಲೆಯಲ್ಲಿದ್ದೆ. ಇವ್ರ ತೋಟ ಆ ಹಾಸನ ಜಿಲ್ಲೆ ಒಳಗೆ ಬರುತ್ತೆ. ಅದೊಂದು ಒಳ್ಳೆ ಕತೆ. ಒಂದ್ ಸ್ಕೂಲಿಗೆ ಹೋಗೋ ಹುಡುಗಿ ಕೊಲೆಯಾದ ಕತೆ. ನಾನು ಆ ಕತೆ ಓದಿದ ತಕ್ಷಣ ಅದು ನಡೆದಂತದೇ ಘಟನೆ ಅನ್ನೋ ಜ್ಞಾಪಕಕ್ಕೆ ಬರ್ತಾ ಹೋಯ್ತು. ಕೇಸು ತನಿಖೆ ರಿಜಿಸ್ಟರ್ ತೆಗೆದು ನೋಡ್ತಾನೆ, ಅಂಥದೇ ತದ್ರೂಪ ಘಟನೆ ಬಂದಿದೆ ಅಲ್ಲಿ. ಆದ್ರೆ ಕೊಲೆಗಡಕ ಮಾತ್ರ ನಾಪತ್ತೆ. ನನಗೆ ಜಯರಾಮ್ಗೆ ಈ ವಿಷಯ ಚೆನ್ನಾಗಿ ಗೊತ್ತಿರಬೇಕು ಅಂತ ಗುಮಾನಿ ಬಂತು. ಅದಕ್ಕೆ ನಾನು ಅವರನ್ನ ಕರೆಸಿದೆ. ಆದ್ರೆ ಅವರು ತನಗೆ ಒಂದೆರಡು ದೂರದ ವರ್ತಮಾನ ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ಅಂದ್ಬಿಟ್ರು. ಸುಮಾರು 20 ವರ್ಷಗಳ ಹಿಂದಿನ ವಿಷಯ. ನನ್ಗೆ ಈಗಲೂ ಆ ಬಗ್ಗೆ ಸಮಾಧಾನ ಇಲ್ಲ. ಅಷ್ಟೊಂದು ತದ್ವತ್ತಾಗಿ ಚಿತ್ರಿಸಿದ ವಿಷಯ ತಮಗೆ ಗೊತ್ತಿದ್ದಷ್ಟನ್ನಾದ್ರೂ ಹೇಳ್ಬೋದಿತ್ತಲ್ಲ ಅಂತ. ಬಹುಶಃ ಜಯರಾಮ್ ಅವರು ಕೋರ್ಟು, ಕೇಸು, ಸಾಕ್ಷ್ಯ ಎಲ್ಲ ಹೇಳ್ಬೇಕು ಅಂತ ಯೋಚಿಸಿ ಹಿಂದೆರೆದ್ರು ಅಂತ ಕಾಣ್ತದೆ. ಅಂತೂ ತಮ್ಮ ಪರಿಚಯ ಈ ತರ ವಿಚಿತ್ರ ಸ್ಥಿತಿಯಲ್ಲಿ ಆದ್ದರಿಂದ ಮರೆಯುವಾಗಿಲ್ಲ ಎಂದು ಹಳೆ ಪುರಾಣವನ್ನು ಪಾಟೀಲ್ರಿಗೆ ಅಂಗಡಿ ಕೊರೆದ. ಒಬ್ಬ ಬರಹಗಾರನಿಗೆ ಕೆಲವು ವಾಸ್ತವ ಸಂಗತಿಗಳನ್ನ ತಿಳಿಸಿದ್ರೆ ಅವನು ಸತ್ಯಕ್ಕೆ ತೀರಾ ಹತ್ತಿರವಾಗುವ ಕಲಾಕೃತಿ ರಚಿಸ್ತಾನೆ ಅಂಗಡಿ. ಈಗಲೂ ನಿಮ್ಮ ಅನುಮಾನ ಉಳಿದಿದ್ರೆ ಅದನ್ನ ಬಿಡಿ. ನಾನು ಆ ಬಗ್ಗೆ ಆಗ ಹೇಳಿದ್ನಲ್ಲ, ಅದನ್ನೇ ಈಗಲೂ ಹೇಳೋದು. ನನಗೆ ಆ ವಿಷಯದ ಬಗ್ಗೆ ಬೇರೆ ಏನೂ ಗೊತ್ತಿಲ್ಲ ಎಂದ ಜಯರಾಮ್. ಒಂದ್ ಕಲಾಕೃತಿ ಸಿನಿಮಾ ಮಾಡೋದಕ್ಕೆ ಮೊದಲು ಪೊಲೀಸ್ ವಿಮರ್ಶೆ ಬೇರೆ ಆಗ್ಬೇಕೆ ಎಂದು ಆಶ್ಚರ್ಯ ಸೂಚಿಸಿದ್ರು ಪಾಟೀಲ್ರು. ಅಯ್ಯೋ ಬಿಡಿ, ಈಗ ನಾಟಕ ಆಡೋದಕ್ಕೂ ಪೊಲೀಸರ ಅನುಮತಿ ಬೇಕು. FFC ಅವರು ಲಕ್ಷಾಂತರ ಹಣ ತೊಡಗಿಸೋದ್ರಿಂದ ಅದೇನಾದ್ರೂ ತೀರಾ ವಿವಾದಾಸ್ಪದ ವಿಷಯದ ಕಥೆಯೇನೋ ಅಂತ ತಿಳಿದುಕೊಳ್ಳಲು ಈ ಕ್ರಮ ಇಟ್ಕೊಂಡಿದ್ದಾರೆ ಅಂತ ಕಾಣ್ತದೆ. ಕೊನೆಗೆ ಸಿನಿಮಾ ಆಯ್ತೋ ಅಂತ ಕೇಳಿದ್ರು ಪಾಟೀಲ್ರು. ಇಲ್ಲ ಸರ್, ಪೊಲೀಸ್ ಅಭಿಪ್ರಾಯ ಅದು ಇದು ಅಂತ ಯಾವಾಗ ತರಲೆ ಶುರುವಾಯ್ತೋ ದಿಗ್ದರ್ಶಕ ಆ ಯೋಜನೆಯನ್ನೇ ಕೈಬಿಟ್ಟ. ಒಟ್ನಲ್ಲಿ ಅಂಗಡಿ ಅದನ್ನ ಓದಿ ತಲೆ ಕೆಡಿಸ್ಕೊಂಡಿದ್ದಷ್ಟೇ ಆಗಿದ್ದು ಎಂದು ಜಯರಾಮ್ ಉತ್ತರಿಸಿದ. ಅಂಗಡಿ ಪಾಟೀಲ್ರ ಕಡೆ ತಿರುಗಿ, ಸಾರಿ ಸರ್, ನಿಮ್ ವೇಳೆ ಹಾಳು ಮಾಡ್ತಾ ಇದ್ದೀನಿ ಅಂತ ಕಾಣ್ತದೆ ಎಂದ. ಪರವಾಗಿಲ್ಲ, ಹೇಳಿ ಏನ್ ವಿಷಯ ಅಂಗಡಿ ಎಂದ್ರು ಪಾಟೀಲ್. ನಾನು ಬಂದದ್ದು ಕರ್ನಾಟಕದ ಏಲಕ್ಕಿ ಉತ್ಪಾದನೆ ತೀವ್ರವಾಗಿ ಕುಸಿಯುತ್ತಾ ಇರುವುದರ ಬಗ್ಗೆ ಭಾರತದ ಸರ್ಕಾರ ಕಳವಳಗೊಂಡಿದೆ. ಅದಕ್ಕಾಗಿ ಅದರ ಬಗ್ಗೆ ಯಾವ ತರದ ಮಾಹಿತಿ ಏನೇನು ಸಿಕ್ಕುತ್ತದೋ ಅದನ್ನೆಲ್ಲ ತಿಳಿದು ವರದಿ ಮಾಡಬೇಕಾಗಿದೆ. ಮಾರುಕಟ್ಟೆ, ಇನ್ನು ಮಾರ್ವಾಡಿಗಳು, ಬೇರಿಗಳು, ರಫ್ತುದಾರರು ಇತ್ಯಾದಿ ಖಾಸಗಿ ವ್ಯಕ್ತಿಗಳ ಕೈಲೇ ಇರೋದ್ರಿಂದ ಅದೇನಾದ್ರೂ ಬೆಳೆಗಾರರಿಗೆ ಪ್ರತಿಕೂಲವಾಗ್ತಿದೆಯೋ ಅನ್ನೋದನ್ನ ಪರಿಶೀಲಿಸಬೇಕಾಗಿದೆ. ಇನ್ನೊಂದು, ಯಾವ ನಿಶ್ಚಿತ ಕಾರಣದಿಂದ ಹೀಗಾಗ್ತಾ ಇದೆ ಅನ್ನೋದೇನಾದ್ರೂ ಸಂಶೋಧಕರು ಪತ್ತೆ ಮಾಡಿದಾರೆಯೇ? ಇದ್ರ ಬಗ್ಗೆ ನನಗೆ ಡಾಕ್ಟರ್ ಜೋಗಿಹಾಳ್ರು ತಮ್ಮ ಸ್ಥಾನದಲ್ಲಿ ಹಲವಾರು ವರ್ಷ ಕೆಲಸ ಮಾಡಿದ್ರಲ್ಲ, ಅವರು ಏಲಕ್ಕಿಗೆ ಯಾವ ವಿಧವಾದ ಸಹಾಯವನ್ನು ಏಕೆ ಮಾಡಲಾಗ್ಲಿಲ್ಲ? ಮಿಕ್ಕ ಕೃಷಿ ರಂಗದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನ ಮಾಡಿದ್ರು, ಇಲ್ಲಿ ಯಾಕೆ ಅವ್ರಿಗೆ ಸಾಧ್ಯವಾಗ್ಲಿಲ್ಲ? ಅದೊಂದು ನನ್ನನ್ನ ಕಾಡ್ತಾ ಇದೆ. ಇವನ್ನೆಲ್ಲ ತಾವು ಕೊಂಚ ಯೋಚನೆ ಮಾಡಿದ್ರೆ ನಾನು ಅನಂತರ ಬಂದು ತಮ್ಮೊಡನೆ ಮಾತಾಡ್ತೀನಿ ಸರ್. ಹರಿಬರಿಲಿ ರಿಪೋರ್ಟ್ ತಯಾರು ಮಾಡಿ ಏನು ಪ್ರಯೋಜನ ಇಲ್ಲ. ಏಕೆಂದ್ರೆ ನನ್ನ ರಿಪೋರ್ಟ್ ನೇರವಾಗಿ ಕೇಂದ್ರ ಕೃಷಿ ಮಂತ್ರಿಗಳ ಟೇಬಲ್ಗೆ ಹೋಗುತ್ತೆ ಎಂದು ಅಂಗಡಿ ತಾನು ಬಂದ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ಪಾಟೀಲ್ರಿಗೆ ವರದಿ ಮಾಡಿದ. ನನ್ನ ಪಾಲಿನ ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ಹೇಳಬಲ್ಲೆ ಅಂಗಡಿ, ಆದ್ರೆ ಮಿಕ್ಕಿದ್ದು ನನಗೆ ಯಾವೂ ಸರಿಯಾಗಿ ಗೊತ್ತಿಲ್ಲ. ಹೇಳಿದ್ರು ಅದೆಲ್ಲ ಆಫ್ ದಿ ರೆಕಾರ್ಡ್. ಆ ಕಡೆ ನಿಮ್ಮ ತನಿಖೆ ಮುಂದುವರಿಸೋದಕ್ಕೆ ನೀವು ಜಯರಾಮ್ ಅಂತವರಿಂದ ಬೇಕಾದಷ್ಟು ಸಹಾಯ ತಗೊಬಹುದು ಅಂತ ಕಾಣ್ತದೆ. ಏಲಕ್ಕಿಗೆ ಈಗ ಪ್ರಕೃತಿ, ಪರಿಸರ, ಸಮಾಜ ಎಲ್ಲಾ ಕಡೆಯಿಂದ ವೈರಿಗಳ ಹಾವಳಿ ಆರಂಭವಾಗಿದೆ.
ಯಾವ ದಿಕ್ಕಿನಲ್ಲಿ ಸಂಶೋಧನೆ ಮಾಡಲು ತೋಚದ ಪರಿಸ್ಥಿತಿ. ಜೊತೆಗೆ ಡಾಕ್ಟರ್ ಜೋಗಿಹಾಳ್ರ ಅಕಾಲ ಮರಣ ಬೇರೆ ನಮಗೆ ದೊಡ್ಡ ಅಡಚಣೆಯಾಗಿದೆ. ನಮ್ಮ ಸಂಶೋಧನೆ ಮುಂದುವರಿಸೋದಕ್ಕೆ ಯಾವ ದಿಕ್ಸೂಚಿನೂ ಇನ್ನೂ ಕಾಣ್ತಾ ಇಲ್ಲ. ಹಾಗಲ್ಲ ಡಾಕ್ಟರ್ ಪಾಟೀಲ್, ಜೋಗಿಹಾಳರ ಜೊತೆ ಅನೇಕ ವಿಜ್ಞಾನಿಗಳು ಇಲ್ಲಿ ಸಹಾಯಕರಾಗಿ ಕೆಲಸ ಮಾಡಿರ್ಲಿಲ್ವೇ? ಅವರಿಂದೇನು ಸಹಾಯ ಆಗೋದಿಲ್ವೇ? ಇದಾರೆ ಬಹಳ ಜನ, ಸಂಬಳ ದಂಡಕ್ಕೆ. ಡಾಕ್ಟರ್ ಜೋಗಿಹಾಳ್ರಿಗೆ ಏನೋ ಮಾಡೋಕೆ ಆಗ್ಲಿಲ್ಲ ಅಂದ್ಮೇಲೆ ನಾನು ಇವ್ರ ಬಗ್ಗೆ ಹೇಳೋದೇನಿದೆ. ಸತ್ಯನಾರಾಯಣ ಪೂಜೆ, ವರಲಕ್ಷ್ಮಿ ವೃತ, ಉದ್ಭವ ವೆಂಕಟೇಶ್ವರ ಮಹಾತ್ಮೆ ನಡೆಸ್ತಾ ಪರಲೋಕದ ಕ್ಷೇಮ ಚಿಂತನೆ ಮಾಡ್ತಾ ಒಂದ್ ಕಾಲ ಆಗ್ಲೇ ಸ್ವರ್ಗದಲ್ಲೇ ಇಟ್ಟಿದ್ದಾರೆ. ನೀವು ಬಂದಿರೋದು ತನಿಖೆ ಮಾಡೋದಕ್ಕೆ ತಾನೇ? ಅವ್ರನ್ನೆಲ್ಲ ಕೇಳಿ ನೋಡಿ, ತನಿಖೆ ಮಾಡಿ. ನಾನ್ ಮಾತಾಡೋದಕ್ಕೆ ಹೋದ್ರೆ ಎಲ್ಲ ಆಫ್ ದಿ ರೆಕಾರ್ಡ್ ಮಾತುಗಳು, ಅನ್ಪಾರ್ಲಿಮೆಂಟರಿ ಶಬ್ದಗಳೇ ಬರ್ತವೆ. ಅಂಗಾಡಿಗೆ ಪಾಟೀಲ್ರ ಮಾತಿನಲ್ಲಿ ಅವರ ಸಹೋದ್ಯೋಗಿಗಳ ಬಗ್ಗೆ ಅಪಾರ ಕೋಪ ಇರುವುದು ಕಂಡಿತು. ಕೋಪ ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಸರ್. ಈ ದೇಶದಲ್ಲಿ ಎಲ್ಲಾ ಸಂಶೋಧನಾ ಕೇಂದ್ರಗಳು ಹೆಚ್ಚು ಕಮ್ಮಿ ಇದೇ ತರ ಆಗಿವೆ. ಬಾಹ್ಯಾಕಾಶ ಸಂಶೋಧನೆ, ಇಂಧನ ಸಂಶೋಧನೆ, ಆಹಾರ ಸಂಶೋಧನೆ, ಹೀಗೆ ನೂರಾರಿವೆ. ಅವಕ್ಕೆ ಹೋಲಿಸಿದ್ರೆ ನಿಂದೆ ಎಷ್ಟೋ ವಾಸಿ ಎಂದು ಕೋಪ ಶಮನ ಮಾಡುವಂತೆ ಅಂಗಾಡಿ ಮಾತಾಡಿದ. ಹಾಗಲ್ರಿ ಅಂಗಾಡಿ, ನೀವಿವತ್ತು ಇಲ್ಲಿಗೆ ಹೊಸದಾಗಿ ಕಾಲಿಡ್ತಿದ್ದೀರಿ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ವಿಷಯ ಅರ್ಥವಾಗ್ಲಿ ಅಂತ. ಇವತ್ತು ನಮ್ಮ ಸಂಶೋಧನಾ ಕೇಂದ್ರದ ನೌಕರರ ಪ್ರತಿಭಟನೆ ಅಂತೆ. ಅದಕ್ಕೆ ಇವತ್ತು ನನಗೆ ಪುರ್ಸೋತಿಲ್ಲ. ಏನಪ್ಪ ಕಾರಣ ಅಂತ ಕೇಳಿದ್ರೆ, ಕೇಂದ್ರ ಸರ್ಕಾರದ ಕಾನೂನಲ್ಲಿ ಸಮುದ್ರ ಮಟ್ಟಕ್ಕಿಂತ 4,000 ಅಡಿ ಎತ್ತರದಲ್ಲಿರೋ ಜಾಗದಲ್ಲಿ ನೌಕರರಿಗೆ ಚಳಿಗಾಲದ ಭತ್ಯೆ ಅಂತ ಇದೆಯಂತೆ. ನಮ್ಮ ವಿಜ್ಞಾನಿ ಯಾವನು ಅದನ್ನ ಸಂಶೋಧನೆ ಮಾಡ್ಬಿಟ್ಟಿದ್ದಾನೆ. ಮೊನ್ನೆ ತಾನೇ ಒಂದು ಅಲ್ಟ್ರಾ ಮೀಟರು ನಮ್ಮ ಸಂಶೋಧನೆಗೆ ಅಂತ ತರಿಸಿದ್ವು. ಅದನ್ನ ತಕೊಂಡು ಕೆಸರೂರಿನ ತಾಲೂಕು ಆಫೀಸ್ ಇರೋ ಜಾಗ ಸಮುದ್ರ ಮಟ್ಟಕ್ಕಿಂತ 4,000 ಅಡಿ ಎತ್ತರದಲ್ಲಿದೆ ಅಂತ ಪತ್ತೆ ಮಾಡಿ ನಮಗೂ ಚಳಿಗಾಲದ ಭತ್ಯೆ ಬರಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೋಡಿದ್ರ ನಮ್ಮ ಉಪಕರಣಗಳು, ವಿಜ್ಞಾನಿಗಳು ಎಲ್ಲ ಮಾಡ್ತಿರೋ ಕೆಲಸ. ಜಯರಾಮನಿಗೆ ರಾಜಕಾರಣದ ಬಗ್ಗೆ ಅಷ್ಟೊಂದೇನೋ ಕುತೂಹಲ ಹುಟ್ಟಲಿಲ್ಲವೆಂದು ಕಾಣ್ತದೆ. ಬರ್ತೀನಿ ಸರ್, ಹಾಗಾದ್ರೆ ನೀವು ಮಂತ್ರ ಮೋಡಿ ಹಾಕೋದು, ಯಂತ್ರ ಕಟ್ಟೋದು ಎಲ್ಲ ಸುಳ್ಳು ಅಂತ ನಮ್ಮ ಸದಸ್ಯರಿಗೆ ತಿಳಿಸ್ಬಿಡ್ತೀನಿ ಎಂದು ಹೇಳುತ್ತಾ ಇದ್ದ. ನೋನೋ, ನಾನು ನಿಮ್ಮಂಗೆ ವಿಚಾರವಾದಿ ಅಂತ ತಿಳಿದು ಈ ಪ್ರಶ್ನೆ ಕೇಳ್ತಿರಲ್ಲ. ನಿಮ್ ಹುಡುಗರು ತಪ್ಪು ತಿಳ್ಕೊಂಡು ನಿಮ್ಗೆ ತೊಂದರೆ ಕೊಟ್ಟಿದ್ದಾರೆ ಜಯರಾಮ್. ಇಲ್ಲ ಸರ್, ನಾನ್ ನಂಬಲ್ಲ. ಆದ್ರೂ ನಮ್ಮ ಹುಡುಗರಿಗೆ ಕಾರ್ಯಕ್ರಮ ಇಲ್ಲದೆ ಬೇಜಾರಾಗಿತ್ತಂತ ಕಾಣ್ತದೆ. ಇದನ್ನು ನೀವು ತನಿಖೆ ಮಾಡ್ಲೇಬೇಕು ಅಂತ ಬಲಾತ್ಕಾರ ಮಾಡೋದಕ್ಕೆ ಶುರು ಮಾಡಿದ್ರು ಎಂದು ಹೊರಡಲನುವಾಗಿ ಜಯರಾಮ್ ಎದ್ದ. ಮತ್ಯಾವಾಗ ಸಿಗ್ತೀರಾ ಜಯರಾಮ್ ಎಂದು ಅಂಗಾಡಿ ಕೇಳಿದ. ಯಾವಾಗಂದ್ರೆ ಆವಾಗ. ನಾನು ದಿನ ಸಾಯಂಕಾಲ ಕಾಫಿ ಕ್ಲಬ್ಗೆ ಬರ್ತೀನಿ, ನಮ್ಮ ಮಿತ್ರರ ಜೊತೆ ಹರಟೆ ಹೊಡೆಯೋದಕ್ಕೆ. ಅಲ್ಲಿ ಹೋಟೆಲ್ ಕೌಂಟರ್ ನಲ್ಲಿ ಒಂದು ಮಾತು ತಿಳಿಸಿದ್ರೆ ಅವ್ರು ನನಗೆ ಬಂದು ತಿಳಿಸ್ತಾರೆ. ಜಯರಾಮ್ ನಿರ್ಗಮಿಸಿದ ನಂತರ, ಮಿಸ್ಟರ್ ಅಂಗಾಡಿ, ನನಗೆ ನಮ್ಮ ಏಲಕ್ಕಿಗೆ ಏನು ಮಾಡಲಾಗದೆ ಇರೋದಕ್ಕೆ ವಿಜ್ಞಾನಿಯಾಗಿ ತಲೆ ತಗ್ಗಿಸುವಂತಾಗಿದೆ. ಏಲಕ್ಕಿ ಅಂತ ಒಂದು ಡೆಡ್ ಲಾಕ್ಸ್ ನಲ್ಲಿ ಸಿಕ್ಕಾಕೊಂಡಿದೆ. ಅದನ್ನ ಹೇಗೆ ರಕ್ಷಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮತ್ತೆ ಸಿಕ್ಕಿ ನಿಮ್ಮ ಹತ್ರ ಎಲ್ಲ ವಿವರವನ್ನ ಹೇಳ್ತೇನೆ ಎಂದ್ರು ಪಾಟೀಲ್. ಓಕೆ, ಮತ್ತೆ ಫೋನ್ ಮಾಡಿ ನಿಮ್ಮನ್ನ ಕಾಣ್ತೀನಿ ಸರ್ ಎಂದು ಅಂಗಾಡಿಯು ಎದ್ದ. ಅಧ್ಯಾಯ 11. ಈ ಜಿಲ್ಲೆಗೆ ಏನಯ್ಯ ಶಾಪ? ಇಷ್ಟೊಂದು ಸುಂದರವಾಗಿದೆ, ಕಾಡುಗಳಿದಾವೆ, ಮಳೆ ಇದೆ, ಬೆಳೆ ಇದೆ, ತಣ್ಣಗೆ ಜೀವನೋಪಾಯ ಸಾಗಿಸ್ತಿದ್ದಾರೆ. ಆದ್ರೆ ಯಾವುದೋ ಒಂದು ಭಯಾನಕ ಕೊರತೆ ಇದೆ ಇಲ್ಲಿ ಹೊರಗಿನಿಂದ ಬಂದು ಬದುಕು ಆರಂಭಿಸಿದವರಿಗೆ ಇದರ ಅನುಭವಕ್ಕೆ ಬರ್ತದೆ. ಅಲ್ಲೋ, ಈ ಜಿಲ್ಲೆಯಿಂದ ಕಳೆದ ಹಲವಾರು ಶತಮಾನಗಳಿಂದ ಒಬ್ಬನೇ ಒಬ್ಬ ಅಸಾಧಾರಣ ವ್ಯಕ್ತಿ ಅನ್ನೋನು ಹುಟ್ಟಿಲ್ಲ. ಒಬ್ಬ ಚಿತ್ರಕಾರ, ಸಂಗೀತಗಾರ, ಬರಹಗಾರ, ಆಟಗಾರ, ಹೋಗ್ಲಿ ರಾಜಕಾರಣಿ ಯಾವನು ಅಸಾಧಾರಣ ಅನ್ನುವಂತವನು ಹುಟ್ಟಿಲ್ವಲ್ಲಯ್ಯ. ಅದಕ್ಕೆ ಹೇಳಿದ್ದು ಚಿಕ್ಕಮಗಳೂರು ಒಂದು ಶಾಪಗ್ರಸ್ತ ಜಿಲ್ಲೆ ಅಂತ. ಇಂಥದ್ದೊಂದು ಸಾಂಸ್ಕೃತಿಕ ನಿಷ್ಕ್ರಿಯತೆ ಇದು ಆಕಸ್ಮಿಕ ಅಲ್ಲ ಕಣಯ್ಯ. ರಾಮಚಂದ್ರ ಮಾತನಾಡುತ್ತಾ ಕುಳಿತಿದ್ದ ಗುಂಪಿನ ನಡುವೆ ನುಂಗಲಾರದ ತುತ್ತಿನಂತಹ ಸಮಸ್ಯೆಯೊಂದನ್ನು ಇಟ್ಟ. ಅಲ್ಲಿದ್ದ ಗೆಳೆಯರು ಕೇವಲ ಹವಾಮಾನ, ಹೋಟೆಲಿನ ಕಾಫಿ, ದಿನಚರಿ ಸಮಸ್ಯೆ ಮಾತ್ರ ಮಾತಾಡಲು ತಯಾರಿದ್ರು. ರಾಮಚಂದ್ರ ಇಟ್ಟ ಸಮಸ್ಯೆಯ ತೂಕಕ್ಕೆ ಅವರ ತಲೆಯೆಲ್ಲ ಕುಸಿಯತೊಡಗಿತು. ಹೆಗಡೆ ಬೇಸರದಿಂದ, ಹೋಗಯ್ಯ, ಒಂದೊಂದು ಜಿಲ್ಲೆಯಿಂದಾನು ಒಬ್ಬೊಬ್ಬ ಮೇಧಾವಿ ಹುಟ್ಟಬೇಕು ಅಂತ ಏನಾದ್ರು ಇದೆಯೇ? ಯಾರಾದ್ರೂ ಬರ್ಕೊಟ್ಟಿದ್ದಾರಾ? ಹಂಗಂತ ಕಾನೂನು ಏನಾದ್ರೂ ಇದೆಯಾ ಎಂದು ಗುಣಗಿದ. ಹಾಗನ್ಬೇಡ ಕಣೋ. ಒಂದು ಸಮುದಾಯದ ಸಾಂಸ್ಕೃತಿಕ ಅಭಿವ್ಯಕ್ತಿ ಆಗಿಂದಾಗೆ ಒಬ್ಬೊಬ್ಬ ಅಸಾಧಾರಣ ವ್ಯಕ್ತಿ ರೂಪುಗೊಳ್ಳುವುದರ ಮುಖಾಂತರ ಆಗುತ್ತಾ ಬಂದಿರೋದನ್ನ ಕಾಣ್ತೀವಿ. ಪಕ್ಕದ ಜಿಲ್ಲೆಯಿಂದ ಎಷ್ಟೊಂದು ಜನ ಬರಹಗಾರರು, ಕವಿಗಳು ಬಂದಿದ್ದಾರೆ. ಈ ಜಿಲ್ಲೆಯಲ್ಲಿ ಹೆಸರಿಗೆ ಒಬ್ಬ ಬೇಡವೇನಯ್ಯ? ಇದೊಂದು ಕಚಡ ಜಿಲ್ಲೆ ಕಣಯ್ಯ ಎಂದು ರಾಮಚಂದ್ರ ಇಡೀ ಚಿಕ್ಕಮಗಳೂರು ಜಿಲ್ಲೆಯನ್ನೇ ಹೋಗುದ. ಕಾಲೇಜಿನ ಸೋಷಿಯಾಲಜಿ ಪ್ರಾಧ್ಯಾಪಕ ಸೋಮಾರಿ ನಾರಾಯಣ ಕುಳಿತಿದ್ದ. ಅವನು ತನ್ನ ತಲೆಗೆ ಕೆಲಸ ಕೊಡುತ್ತಿದ್ದುದೇ ಅಪರೂಪ. ರಾಮಚಂದ್ರನ ಪ್ರಶ್ನೆಗೆ ಒಂದಿಬ್ರು ಅವನ ಕಡೆ ನೋಡಿದ್ರಿಂದ ಈ ಬಡ್ಡಿ ಮಕ್ಕಳು ನಾವು ನುಂಗಲಾರದ ಕಡುಬನ್ನ ತಮ್ಮ ತಟ್ಟೆಗೆ ತಳ್ಳುತ್ತಿದ್ದಾರೆ ಎಂದು ಬೈದುಕೊಂಡು, ನನ್ಗನ್ಸುತ್ತೆ ಇಲ್ಲಿ ಆ ರೀತಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕಾದ ಮಧ್ಯಮ ವರ್ಗ ಇಲ್ಲ, ಆದ್ರಿಂದ ಅಂತ. ಇಲ್ಲಿನ ಶ್ರೀಮಂತರು ಎಲ್ಲಾ ಹೋಗಿ ಬೆಂಗಳೂರಿನಲ್ಲಿ ಬಿಡಾರ ಮಾಡಿಕೊಂಡಿರ್ತಾರೆ. ಅವ್ರನ್ನ ಬಿಟ್ರೆ ತೋಟದಲ್ಲಿ ಕತ್ತೆ ಕೆಲಸ ಮಾಡೋ ಹಾಗೆ ದುಡಿಯೋ ಕೂಲಿಗಳು ಹೊಟ್ಟೆಪಾಡಿನ ಸಮಸ್ಯೆಗಳಲ್ಲೇ ತಮ್ಮ ಬದುಕನ್ನ ಮುಗಿಸ್ತಾರೆ. ಇವರಿಂದಲೂ ಕಲಾಭಿವ್ಯಕ್ತಿ ಅಸಾಧ್ಯ. ಬೆಂಗಳೂರು, ಊಟಿ, ಕ್ಲಬ್, ಕುದುರೆ ರೇಸು ಇಂಥ ಶ್ರೀಮಂತರಿಂದಲೂ ಸಾಧ್ಯವಿಲ್ಲ. ಇದೇ ಕಾರಣ ಈ ಜಿಲ್ಲೆ ಹೀಗಾಗೋದಕ್ಕೆ ಅಂದ ಒಬ್ಬ. ಕನ್ನಡ ಲೆಕ್ಚರ್ ತಿಮ್ಮಪ್ಪ ಅವನನ್ನ ತರಾಟೆಗೆ ತಗೊಂಡ. ಒಂದಿಬ್ರು ದೊಡ್ಡ ದೊಡ್ಡ ಪ್ಲಾಂಟರ್ಗಳು ಮನೆಗೆ ನೀನು ಹೋಗಿ ಬಂದು ಇರೋರ್ನೆಲ್ಲ ಶ್ರೀಮಂತರು, ಕೋಟ್ಯಾಧಿಪತಿಗಳು ಅಂದ್ರೆ ಯಾರು ಅಂತಾರೆ? ನನ್ನ ದೃಷ್ಟಿಯಲ್ಲಿ ಇಲ್ಲಿ ಒಂದೇ ಭಾಷೆ ಮಾತಾಡೋ ಜನ ಸಮುದಾಯ ಇಲ್ಲ. ನಮ್ಮ ಶ್ರೀಮಂತರು ತಮ್ಮ ಮಕ್ಕಳನ್ನ ಊಟಿ, ಕಾನೂರು ಕಾನ್ವೆಂಟ್ಗೆ ಕಳಿಸ್ತಾರೆ. ಅವರಿಗೆ ಚೆನ್ನಾಗಿ ಇಂಗ್ಲಿಷ್ ಬರ್ಲಿ ಅಂತ ತಾವು ಮನೇಲೆ ಇಂಗ್ಲಿಷ್ ಮಾತಾಡ್ತಾರೆ. ಆಳುಗಳೆಲ್ಲ ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ಮಾತನಾಡೋರು, ಇಲ್ವೇ ತಮಿಳರು.
ಇನ್ನು ಕನ್ನಡ ಮಾತಾಡುವ ಮಧ್ಯಮ ವರ್ಗದವರೆಲ್ಲ ಇವತ್ತು ಇಲ್ಲಿದ್ರೆ ನಾಳೆ ಇನ್ನೊಂದ್ ಕಡೆಗೆ ವರ್ಗ ಆಗೋ ಸರ್ಕಾರಿ ನೌಕರರು. ತಮ್ಮ ವ್ಯಕ್ತಿತ್ವವನ್ನೆಲ್ಲ ಒಂದು ಭಾಷೆಗೆ ಮೀಸಲಿಟ್ಟಿರೋ ವರ್ಗಾನೇ ಇಲ್ಲಿಲ್ಲ ಎಂದ. ಸರಿ ಕಣ, ಕವಿಗಳು ಕಾದಂಬರಿಕಾರರು ಬರದೇ ಇರೋದಕ್ಕೆ ನೀನ್ ಕೊಡೋ ಕಾರಣ ಇರಬಹುದು. ಬೇರೆಯವರಿಗೆ ಒಳ್ಳೆ ಆಟಗಾರ ಆಗೋದಕ್ಕೆ, ರಾಜಕಾರಣಿ ಆಗೋದಕ್ಕೆ, ಪೈಲ್ವಾನ್ಗಳಾಗೋದಕ್ಕೆ ನಿನ್ನ ಉದಾಹರಣೆಯನ್ನು ವಹಿಸುತ್ತಾ? ಅವರು ಇಲ್ವಲ್ಲಯ್ಯ ಇಲ್ಲಿ ಎಂದು ತಕರಾರು ತೆಗೆಯುತ್ತಾ ಸಿದ್ದಪ್ಪ ಅಖಾಡಕ್ಕೆ ಇಳಿದ. ಇಡೀ ಜಿಲ್ಲೆಯನ್ನೇ ವಿಮರ್ಶೆಗೆ ಗುರಿ ಮಾಡಿಕೊಂಡು ಸ್ವಲ್ಪ ಜೋರಾಗಿ ವಾದ ವಿವಾದಗಳಲ್ಲಿ ತೊಡಗಿದ ಇವರ ಗುಂಪಿನ ಸುತ್ತ ಕುಳಿತಿದ್ದ 4-6 ಜನ ಇವರ ವಾದವನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳತೊಡಗಿದರು. ಅವರಲ್ಲೊಬ್ಬ ಯುವಕನಿಗೆ ಬರಿಯ ಪ್ರೇಕ್ಷಕನಾಗಿ ತುಂಬಾ ಹೊತ್ತು ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಕಾಫಿ ಈ ಜಿಲ್ಲೆಯನ್ನ ಸಾಂಸ್ಕೃತಿಕವಾಗಿ ನಾಶ ಮಾಡ್ತಾ ಇರುವುದು ಹಾಗೂ ಆರ್ಥಿಕವಾಗಿ ಉದ್ಧಾರ ಮಾಡ್ತಾ ಇರುವುದು ಕಾಫಿ. ಇಲ್ಲಿಯ ಜನರಿಗೆ ಇರೋದು ಕಾಫಿ ಸಂಸ್ಕೃತಿ ಎಂದ. ಆತ ಸಮಸ್ಯೆಯ ಬಗ್ಗೆ ಇವರಷ್ಟು ವಸ್ತುನಿಷ್ಠವಾಗಿರ್ಲಿಲ್ಲ. ಏಕೆಂದ್ರೆ ಆತ ಇವರಂತೆ ಹೊರಗಿನಿಂದ ಬಂದವನಲ್ಲ, ಅಲ್ಲೇ ಹುಟ್ಟಿ ಬೆಳೆದಿದ್ದವನು. ಈವರೆಗೂ ಇವನ ಮಾತುಗಳನ್ನು ಎಚ್ಚರದಿಂದ ಕೇಳಿದ್ದ. ಸುಮ್ಮನೆ ಕಾಫಿ ಮೇಲೆ ಎತ್ತಾಕಿದ್ರೆ ಏನ್ರಿ ಪ್ರಯೋಜನ? ಇವರು ಬೆಳೀತಿರ್ಬೋದು, ನಾವು ಕುಡಿತಿರ್ಬೋದು. ಕಾಫಿ ಒಂದು ಸಂಸ್ಕೃತಿಗೆ ಏನ್ ಮಾಡುತ್ತೆ? ಸುಮ್ಮನೆ ಕಣ್ಣಿಗೆ ಕಂಡದ್ನೆಲ್ಲ ನಾವು ಕಾರಣ ಅನ್ಬಾರ್ದು ಎಂದು ಸಿದ್ದಪ್ಪ ಅವಜ್ಞೆಯ ಧ್ವನಿಯಲ್ಲಿ ಉತ್ತರಿಸುತ್ತಾ ಆ ಹುಡುಗನಿಗೆ ರೇಗಿಸಿದ. ಆ ಯುವಕನಿಗೆ ಅಭಿಮಾನ ಭಂಗವಂತಾದಂತಾಗಿ, ಸುಮ್ಮನೆ ಇರಿ ಸಾರ್, ಅವೆಲ್ಲ ಹೇಳಿದ್ರೆ ಕೇಳೋನಲ್ಲ ನಾನು. ಇದ್ರ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ನಿಮಗ್ ಗೊತ್ತಿರೋದಿಲ್ಲ, ತಿಳ್ಕೊಳ್ಳಿ. ನಿನ್ನೆ ಮೊನ್ನೆ ಇಲ್ಲಿಗೆ ವರ್ಗ ಆಗಿ ಬಂದಿರೋರು ನೀವು. ತಮ್ಮ ಮಕ್ಕಳಿಗೆ ಸೂಟು ಬೂಟು ಹಾಕೋದನ್ನ ಕಲಿಸೋದಕ್ಕೆ, ಸ್ಟೈಲಿಶ್ ಇಂಗ್ಲಿಷ್ ಮಾತಾಡ್ಸೋದಕ್ಕೆ ಈ ಪ್ಲಾಂಟರ್ಗಳು ಎಷ್ಟು ಹಣ ಸುರಿತಾರೆ ನನಗ್ ಗೊತ್ತು. ಆ ಫೋರ್ಕು ಚಾಕು ಇಟ್ಕೊಂಡು ಊಟದ ಸರ್ಕಸ್ ಮಾಡೋದಕ್ಕೆ ಎಷ್ಟು ತೊಂದರೆ ತಗೋತಾರೆ ಅಂತ ಗೊತ್ತು ನಿಮ್ಗೆ. ಇವತ್ತು ಕಾರ್ ಇಟ್ಕೊಂಡು ಹ್ಯಾಟ್ ಹಾಕೊಂಡು ಅಣ್ಣ ಅತ್ತೆ ತರ ಇರದೇ ಇರೋನು ಮನುಷ್ಯನೇ ಅಲ್ಲ ಅಂತ ಅನುಕೂಲವಿಲ್ಲದವನು ಇವತ್ತು ತನಗೆ ಕಾರು ಇಲ್ಲ ಅಂತ ಕೊರಗುತ್ತಾ ಶ್ರೀಮಂತ ಬಂಧುಗಳ ಕಣ್ಣಿಗೆ ಬೀಳದ ಹಾಗೆ ಕದ್ದು ಬಸ್ಸಿಗೆ ಕಾಯುತ್ತಾ ಕೂರ್ಬೇಕಾಗಿದೆ. ಇವೆಲ್ಲ ಗೊತ್ತಾಗುತ್ತಾ ಸಾರ್? ಕಾಫಿ ಕಲ್ಚರ್ ಅಂದದ್ದು ನಾನು ಇದನ್ನೇ. ಯುರೋಪಿಯನ್ನರಿಂದ ಕಾಫಿ ತೋಟನೂ ಇವರಿಗೆ ಸಿಕ್ಕಿದ್ದು. ಅವರು ಕಟ್ಟಿಸಿದ ಕುರ್ಚಿ ಕಕ್ಕಸಿಗೆ ಇವ್ರು ಹೋಗಿ ಅವ್ರ ತರಾನೇ ಇವರು ಕಾಗದ ಸುರುಳಿಗೆ ತಿಕ್ಕುತ್ತಾರೆ. ಸುಮ್ನೆ ಕಾಫಿ ಮೇಲೆ ದೂರ ಹೇಳಿದ್ದೆ ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇರೋದು ಅಂದ ಆತ. ಅವನ ಉದ್ವೇಗಭರಿತ ಮಾತುಗಳನ್ನು ಎಲ್ಲಾ ಗಮನವಿಟ್ಟು ಕೇಳಿದರು. ಎಲ್ಲರೂ ರಾಮಚಂದ್ರ ಎತ್ತಿದ ಸಮಸ್ಯೆಗೆ ಇಲ್ಲಿ ಉತ್ತರ ಇದೆ ಎನ್ನುವಂತೆ ಮಾತಾಡಿದ್ದ. ಬನ್ನಿಲ್ಲಿ ಮಿಸ್ಟರ್, ಹಾಗೆಲ್ಲ ಉದ್ವೇಗ ಮಾಡ್ಕೊಂಬೇಡಿ. ಒಂದು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಹಾಗೆಲ್ಲ ಭಾವುಕರಾಗಿ ಯೋಚನೆ ಮಾಡಬಾರ್ದು. ಬನ್ನಿಲ್ಲಿ ಎಂದು ಪಕ್ಕದ ಕುರ್ಚಿಗೆ ರಾಮಚಂದ್ರ ಕರೆದ. ಅವನ ಹೆಸರು ಇತ್ಯಾದಿಗಳನ್ನು ಕೇಳಿದ. ಆತನ ಹೆಸರು ಸಮೀರ. ಬೂದಿಕಾನ್ ಎಸ್ಟೇಟಿನ ಜಾಣೇಗೌಡರ ಮಗ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಚರಿತ್ರೆಯ MA ಪದವೀಧರ. ರಾಮಚಂದ್ರ ಅವನಿಗೆ, ನೋಡಿ ಸಮೀರ, ನೀವು ಹೇಳಿದ್ರಲ್ಲಿ ಸತ್ಯ ಇಲ್ಲದೇ ಇಲ್ಲ. ನಾನು ಇಡೀ ಪ್ರಪಂಚ ಸುತ್ತಿದ್ದೀನಿ. ನೀವು ಹೇಳ್ತಿದ್ದೀರಲ್ಲ ಈ ಕಾಫಿ ಕಲ್ಚರ್ ಅಂತ, ಈ ಯುರೋಪಿಯನ್ನರನ್ನ ಅನುಕರಿಸೋ ಚಾಳಿ ಅದು. ಇದು ಜಾಗತಿಕವಾದ ಸಂಗತಿ. ಆಧುನೀಕರಣ ಅಂದ್ರೆ ಇವತ್ತು ಪಾಶ್ಚಿಮಾತ್ಯಕರ ಅನುಕರಣೆ. ಇದು ಬರೀ ನಿಮ್ಮ ಕೆಸರೂರಿಗೆ ಸಂಬಂಧಿಸಿದ ಕಾಯಿಲೆ ಅಂತ ಹೇಳೋಕ್ಕಾಗಲ್ಲ. ಬೆಂಗಳೂರಿಗೆ ಹೋದ್ರೆ ಕನ್ನಡ ಮಾತಾಡೋರು ಎಷ್ಟು ಜನ ಕಣ್ಣಿಗೆ ಬೀಳ್ತಾರೆ ಈಗ? ಯುರೋಪ್ ಮಾದರಿ ಹೋಟೆಲ್ಗಳು ಎಷ್ಟಿವೆ ಯೋಚಿಸಿ. ಬರೀ ಭಾರತ ಅಲ್ಲ, ಅಪ್ಪಟ ಏಷ್ಯಾದ ಕಮ್ಯುನಿಸ್ಟ್ ದೇಶ ಚೀನಾದಲ್ಲೂ ಇದು ಆರಂಭವಾಗಿ ಹೋಗಿದೆ. ಸರಿ ಮೇಷ್ಟ್ರೆ, ಚೀನಾದಲ್ಲೂ ಆರಂಭವಾಗಿರ್ಬೋದು. ಅಂದ ಮಾತ್ರಕ್ಕೆ ದೇಶಕ್ಕೆ ಕಾರಣ ಅಲ್ಲ ಅಂತ ಹೇಗೆ ಹೇಳ್ತೀರಿ? ನಾವು ನಮ್ಮ ಸಂಸ್ಕೃತಿಯಿಂದ ದುಂಡಾಗಿ ಅಂತರ್ಪಿಶಾಚಿಗಳಾಗಿರುವುದಕ್ಕೆ ಇದೇ ಕಾರಣ ಎಂದು ಸಮೀರ ವಾದಿಸಿದ. ಅಲ್ಲಿದ್ದವರೆಲ್ಲ ಕೇಳಿಸಿಕೊಳ್ಳುತ್ತಾ ಮಾತಾಡುತ್ತಾ ಇದ್ದುದರಿಂದ ಅಷ್ಟು ಹೊತ್ತಿಗಾಗಲೇ ಎಲ್ಲರಿಗೂ ಯಾರು ಬೇಕಾದರೂ ಭಾಗವಹಿಸಬಹುದಾದ ಸಾರ್ವಜನಿಕ ವೇದಿಕೆ ಇದು ಎನ್ನುವ ಭಾವನೆ ಮೂಡಿತು. ಅಡ್ಡಪಂಚೆ ಕರಿ ಟೋಪಿ ಹಾಕಿಕೊಂಡಿದ್ದ ಮಲೆನಾಡು ಗೌಡರೊಬ್ಬರು, ಆತ ಹೇಳ್ತಿರೋದು ಸರಿ ಮೇಷ್ಟ್ರೆ, ನಮ್ಮ ಸಂಸ್ಕೃತಿನೇ ನಮಗೆ ಹೋಗ್ತಾ ಇದೆ. ತಂದೆ ತಾಯಿ ಬಂಧು ಬಳಗ ಅಂತ ಭಾವನೆನೇ ಇಲ್ಲ. ಎಲ್ಲ ಚೊಟ್ಟೆಕಾರನ ತರ ಆಡ್ತಾರೆ. ಭಯ ಭಕ್ತಿ ದಯ್ಯ ಅದ್ಯಾವರು ಕೇಳಲೇಬೇಡಿ. ಸಂಶೋಧನಾ ಕೇಂದ್ರದಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ಹೋದ್ರೆ ಯಾವ್ಯಾವ ತರ ತೊಂದರೆ ಬರ್ತಿದೆ ನೋಡಿ. ಅದೇನು ಸ್ವಂತ ಕೆಲಸ ಅಲ್ಲ, ಏನೂ ಅಲ್ಲ, ದೇವ್ರ ಕೆಲಸ ಎಂದು ಸಮೀರ ಮಾತನ್ನು ಸಮರ್ಥಿಸಿದರು. ತಮ್ಮ ಜಿಲ್ಲೆಯ ಬಂಜರುತನಕ್ಕೆ ದೆವ್ವದಲ್ಲಿ, ದೇವರಲ್ಲಿ, ಸನಾತನ ಧರ್ಮದಲ್ಲಿ ನಂಬಿಕೆ ಇಲ್ಲದುದೇ ಕಾರಣ ಅಂತ ತನ್ನನ್ನು ಸಮರ್ಥಿಸಿ ಆ ಗೌಡರು ಮಾತನಾಡಿದ್ದನ್ನು ಕೇಳಿ ಸಮೀರ ಗಾಬರಿಯಾಗಿ ಹೋದ. ತನ್ನನ್ನು ಅವರಂತ ಸನಾತನ ಗೊಡ್ಡು ಅಂತ ವ್ಯಾಖ್ಯಾನಿಸಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಶಂಕೆ ಅವನಿಗೆ ಶುರುವಾಯಿತು. ಅದನ್ನು ಯಾವ ರೀತಿ ಪ್ರತಿರೋಧಿಸಬೇಕೆಂದು ಅವನು ಯೋಚಿಸುತ್ತಿರುವುದನ್ನು ರಾಮಚಂದ್ರ ಗ್ರಹಿಸಿದ. ಸಮೀರ, ನಾನು ಹೇಳಿದ್ದು ಇದು ನಮ್ಮ ಜಿಲ್ಲೆಗೆ ಸಂಬಂಧಿಸಿದ ವಿಶಿಷ್ಟ ಸಮಸ್ಯೆ ಅಲ್ಲ ಅಂತ. ಈ ಜಿಲ್ಲೆ ಹೀಗಾಗಿರೋದಕ್ಕೆ ಇದಕ್ಕೆ ಸಂಬಂಧಿಸಿದ ವಿಶಿಷ್ಟ ಕಾರಣಗಳು ಬೇರೆ ಏನೋ ಇರಬೇಕು. ಅದಕ್ಕೆ ಪೂರಕವಾಗಿ ನೀವು ಹೇಳಿದ ಕಾರಣವು ಒಂದಾಗಿರ್ಬೋದು ಎಂದ. ಅಷ್ಟರಲ್ಲಿ ಜಯರಾಮ್ ಕಾಫಿ ಬಾರಿನ ಮೆಟ್ಟಿಲು ಹತ್ತುತ್ತಿರುವುದು ಕಾಣಿಸಿತು. ನೋಡ್ರಿ, ಒಬ್ರು ಸಾಹಿತಿ ಇಲ್ಲ ಅಂತ ಹೇಳಿದ್ರಲ್ಲ, ಜಯರಾಮ್ ವಿಷಯ ಮರ್ತೇ ಬಿಟ್ಟಿದ್ವಿ ಎಂದ ಹೆಗಡೆ. ಅವ್ರ ತೋಟ ಇರೋದು ಹಾಸನ ಜಿಲ್ಲೆ. ಅವರನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ. ಇಂಥ ಸಮಾಧಾನಗಳಿಂದೆಲ್ಲ ಏನು ಪ್ರಯೋಜನ ಇಲ್ಲ. ನಮಗೆ ಬೇಕಾಗಿರೋದು ನಮ್ಮ ಜಿಲ್ಲೆಗೆ ಹಿಡಿದಿರೋ ಕಾಯಿಲೆಗೆ ಕಾರಣವೇನು ಅನ್ನುವ ವಿಶ್ಲೇಷಣೆ ಅಷ್ಟೇ ಎಂದು ಹೆಗಡೆ ಮತ್ತೆ ವಾದಿಸಿದ. ಏನ್ರಪ್ಪ, ನನ್ ಮೇಲೆ ಏನೋ ಕಿತಾಪತಿ ನಡೀತಾ ಇರೋ ಹಂಗಿದೆಯಲ್ಲ ಎಂದು ನಗುತ್ತಾ ಜಯರಾಮ್ ರಾಮಚಂದ್ರನ ಕಡೆ ತಿರುಗಿ ಹುಸಿ ಕೋಪ ನಟಿಸುತ್ತಾ, ಏನಯ್ಯ, ಎಲ್ಲಿ ನೀನು ಆ ವಿಚಾರವಾದಿಗಳ ಸಂಘ ಅಂತ ಹಚ್ಚಾಕಿ ನಮ್ಮನ್ನೆಲ್ಲ ಸಿಕ್ಕಿಸಿ ಇಲ್ಲಿ ತಣ್ಣಗೆ ಕೂತಿದ್ದೀಯ. ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಆ ಹುಡುಗರ ತಲೆ ತಿಂದಿರ್ತೀನಿ. ಇನ್ನು ಯಾಕೆ ಸಾಯಂಕಾಲನೂ ಅದೇ ಶುರು ಮಾಡ್ಲಿ ಅಂತ ಬರ್ಲಿಲ್ಲಯ್ಯ. ಹೇಗಾಯ್ತು ಸಭೆ? ನಿನ್ನ ಶಿಷ್ಯರ ತರಳೆ ತಾಳೋಕ್ಕಾಗಲ್ಲ ಕಣಯ್ಯ. ಹೋವೂರ್ ದೆವ್ವ ಇದೆ ಅಂತ, ಮಂತ್ರ ಶಕ್ತಿ ಇದೆ ಅಂತ ಎಲ್ಲ ಸಾಧಿಸಿ ತೋರಿಸಿದ್ರೆ 1 ಲಕ್ಷ ಕೊಡ್ತಾರಂತೆ. ಒಳ್ಳೆ ಹುಮ್ಮಸ್ಸಿನಲ್ಲಿದ್ದಾರೆ ಕಣೋ ನಿಮ್ ಹುಡುಗರು. ಏನ್ ಮಾಡಿದ್ರು ಮಾರಯ್ಯ ಈಗ?
ಆ ಸಂಶೋಧನಾ ಕೇಂದ್ರದ ಪಾಟೀಲ್ರು ಮಂತ್ರ ತಂತ್ರ ಮಾಡ್ತಿದ್ದಾರೆ. ಸರ್ಕಾರಿ ಸಂಬಳದ ವಿಜ್ಞಾನಿ ಇದನ್ನೆಲ್ಲ ಮಾಡೋದು ಅಂದ್ರೇನು? ಅದೇ ಇವರೆಲ್ಲವೂ ಈ ಹುಡುಗರಿಗೆ ಬಂದಿರೋ ತಕರಾರು. ಈ ಹೆಗಡೆ ಸಿದ್ದಪ್ಪ ಇವರೆಲ್ಲ ಏನಾದ್ರೂ ಅವನಿಗೆ ಹಚ್ಚಿಬಿಟ್ಟಿದ್ದಾರೋ ಏನೋ ಎಂದ ಜಯರಾಮ್. ಇಲ್ಲಪ್ಪ, ನಾವ್ಯಾಕಂತ ಸಂತನ ಮಾಡೋಕ್ ಹೋಗೋಣ. ಮೊದ್ಲೇ ಆ ಮನುಷ್ಯ ಸಿನಿಕು, ಕಾರಣ ಇಲ್ಲದೆ ರೇಗಾಡ್ತಾನೆ. ನಾವು ಇದನ್ನ ಹಚ್ಕೊಡ್ತೀವಿ ಅಂತ ಆದ್ರೆ ಆಗೋಯ್ತು. ಅಲ್ಲದೆ ಅವ್ರೇನ್ ಅಂತ ಕೆಲಸ ಮಾಡಿಲ್ವಲ್ಲಯ್ಯ ಎಂದ ಹೆಗಡೆ. ಅಯ್ಯೋ, ಬೆಳಿಗ್ಗೆ ಇದನ್ನೇ ತನಿಖೆ ಮಾಡೋದಕ್ಕೆ ಅಂತ ಅವ್ರ ಹತ್ರ ಹೋಗಿದ್ದೆ ಕಣೋ, ಎಲ್ಲ ವಿವರವಾಗಿ ಸ್ಪಷ್ಟಪಡಿಸಿದ್ರು ಎಂದು ಅವರು ನೀಡಿದ ಸ್ಪಷ್ಟನೆಯನ್ನೆಲ್ಲ ರಾಮಚಂದ್ರನಿಗೆ ಸವಿವರವಾಗಿ ವಿವರಿಸಿದ. ಡಾಕ್ಟರ್ ಪಾಟೀಲ್ರು ಒಮ್ಮೆ ಚೇಳಿಗೆ ಮಂತ್ರ ಚಿಕಿತ್ಸೆ ಮಾಡ್ತಾರಂತೆ. ಒಂದು ಕಡ್ಡಿ ತಗೊಂಡು ಚೇಳು ಕಚ್ಚಿ ನೋವಾಗುತ್ತಿರುವವರಿಗೆ ಎಲ್ಲಿ ನೋವಾಗುತ್ತೋ ಅಲ್ಲಿ ಹ ಆಕಾರದಲ್ಲಿ ಕಡ್ಡಿಯಿಂದ ಬರೀತಾರಂತೆ. ನೋವು ಅಲ್ಲಿಂದ ಹಾಗೆ ಕಾಲಿನವರೆಗೆ ಇಳಿಯುತ್ತಾ ಇಳಿಯುತ್ತಾ ಬರುತ್ತೆ. ಇವರು ಕಡ್ಡಿಯಲ್ಲಿ ಅದನ್ನ ಇಳಿದಂತೆಲ್ಲ ಬರಿತಾ ಬರ್ತಾರೆ. ಕೊನೆಗೆ ಅವರು ಬೆರಳು ತುದಿಯಿಂದ ಕಡ್ಡಿಯನ್ನ ಎಳಿತಾರೆ. ಆ ನೋವು ಬೆರಳು ತುದಿಯಿಂದ ಹೊರಟೋಗ್ತದಂತೆ. ಅವರಿಗೆ ಅದ್ರ ಬಗ್ಗೆ ಏನು ನಂಬಿಕೆ ಇಲ್ಲ, ಶ್ರದ್ಧೆನೂ ಇಲ್ಲ. ಅವ್ರ ಊರಲ್ಲಿ ಯಾವನೋ ಮಾಂತ್ರಿಕ ಅದನ್ನು ಮಾಡ್ತಿದ್ನಂತೆ. ಅದು ಒಂದು ಮೂಢನಂಬಿಕೆ ಅಂತ ಸಾಧಿಸೋಕೆ ಇವರು ಅದನ್ನೇ ಮಾಡಿದ್ದಾರೆ. ಆದ್ರೆ ಗ್ರಹಚಾರ ಅದು ಪರಿಣಾಮಕಾರಿ ಆಗೇ ಬಿಡ್ತು. ಈ ಚಿಕಿತ್ಸೆಗೆ ಆ ಮಾಂತ್ರಿಕ ಹೇಳೋ ಹಾಗೆ ದಯ್ಯ ದೇವರ ಅಗತ್ಯ ಏನೂ ಇಲ್ಲ ಅಂತ ಏನೋ ಸಾಧಿಸಿದ್ರು. ಆದ್ರೆ ಚೇಡು ಕಚ್ಚಿದವರು ಚಿಕಿತ್ಸೆಗೆ ಇವ್ರ ಹತ್ರನೇ ಬರೋದಕ್ಕೆ ಶುರು ಮಾಡಿದ್ರು. ಇಷ್ಟೇ ಅಲ್ಲ, ಕೆಸರೂರಲ್ಲಿ ಇವ್ರನ್ನ ಮಂತ್ರವಾದಿ ಅಂತ ತಿಳ್ಕೊಂಡು ಹಾವು ಕಚ್ಚಿಸ್ಕೊಂಡವರು, ದೆವ್ವ ಮೈ ಮೇಲೆ ಬರೋರು, ಮತಿಭ್ರಾಂತರು ಎಲ್ಲರನ್ನೂ ಕರ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರು. ನಾನು ಯಾವ ಶಕ್ತಿ ಆರಾಧಕನೂ ಅಲ್ಲ, ಮಂತ್ರವಾದಿಯೂ ಅಲ್ಲ ಅಂತ ಅವರಿಗೆ ಹೇಳಿ ಕಳಿಸ್ಬೇಕಾದ್ರೆ ಪಾಟೀಲ್ರಿಗೆ ಸುಸ್ತಾಗಿ ಹೋಗುತ್ತಂತೆ. ಎಲ್ಲಿಂದ ಅವರಿಗೆ ದಿಗಿಲು ಬಂದವರಿಗೆ ಏನಾದ್ರೂ ಚಿಕಿತ್ಸೆ ಮಾಡಿ ಕೊನೆಗೆ ಅದು ಪರಿಣಾಮಕಾರಿ ಆಗದೆ ಹೋದ್ರೆ ಏನಪ್ಪಾ ಗತಿ ಅಂತ. ನಾನೆಲ್ಲಿ ಈ ರೋಗಿಗಳ ದೆಸೆಯಿಂದಲೇ ಕೊನೆಗೆ ಕಡ್ಡಾಯವಾಗಿ ಮಾಂತ್ರಿಕನಾಗಬೇಕಾಗುತ್ತೋ ಅಂತ ಎಂದು ಬೆಳಿಗ್ಗೆ ಪಾಟೀಲ್ರೊಡನೆ ನಡೆಸಿದ ಸಂಭಾಷಣೆಯ ಸಾರಾಂಶ ಹೇಳಿದ್ರು. ಸಿದ್ದಪ್ಪ ಹೆಗಡೆ ಹೌದೆಂದು ತಲೆಯಾಡಿಸಿದ್ರು. ಏನಯ್ಯ ಮಾಡೋದು ವಿಚಾರವಾದಿ, ಇಂಥ ಸಂದರ್ಭದಲ್ಲಿ ಯಾವ ತರ ಧೋರಣೆಯನ್ನು ಅನುಸರಿಸಬೇಕು ಅನ್ನೋದು ನನಗೆ ಹೊಳೆಯೋದೇ ಇಲ್ಲ. ಯಾಕೇನು ಪಾಟೀಲ್ರಿಗೆ ನಂಬಿಕೆ ಇಲ್ಲದಿರ್ಬೋದು. ಅವರು 4 ಜನಕ್ಕೆ ಗುಣ ಮಾಡಿದರೆ ಅವರಿಗೆ ನಮ್ಮ ಮೂಢನಂಬಿಕೆ ಬರ್ತದೋ ಇಲ್ವೋ? ಸಂಶೋಧನಾ ಕೇಂದ್ರದ ದೇವಸ್ಥಾನ ಬೇರೆ ಜೀರ್ಣೋದ್ಧಾರ ಮಾಡಿ ಗಲಾಟೆ ಶುರು ಮಾಡಿದ್ದಾರಂತೆ. ಈಗ ತಾನೇ ಒಬ್ರು ಮುದುಕರು ಆ ವಿಷಯ ಹೇಳಿದ್ರು ಎಂದು ರಾಮಚಂದ್ರ ಜಯರಾಮ್ಗೆ ಧರ್ಮ ಸೂಕ್ಷ್ಮವನ್ನ ವಿವರಿಸಿದ. ಇಲ್ಲಪ್ಪ, ಪಾಟೀಲ್ರು ದೇವಸ್ಥಾನದ ಜೀರ್ಣೋದ್ಧಾರ ಇವಕ್ಕೆಲ್ಲ ಬದ್ಧ ವಿರೋಧಿಗಳು. ಒಂದೇ ಒಂದಿನ ಅವರು ದೇವಸ್ಥಾನದ ಹತ್ರ ಸುರಿದಿಲ್ಲ. ಹಾಗಾಗಿ ಈಗ ಸಂಶೋಧನಾ ಕೇಂದ್ರದ ಸನಾತನಿಗಳೆಲ್ಲ ಅವ್ರ ಮೇಲೆ ಕತ್ತಿ ಮಸೀತಿದ್ದಾರೆ. ಹೆಗಡೆ ಬೇಗ ಪಾಟೀಲರ ಮೇಲಿನ ತಪ್ಪು ತಿಳುವಳಿಕೆಗಳನ್ನು ನಿವಾರಿಸಿದ. ಹೊರಗಡೆ ಕತ್ತಲಾಗಿತ್ತು. ವಿಶ್ವಭವನದ ಮುಂದೆ ಒಂದು ಜೀಪು ನಿಂತಿದ್ದನ್ನು ಯಾರೂ ಗಮನಿಸಲಿಲ್ಲ. ಒಬ್ಬ ಆಡು ಜೀಪಿನಿಂದ ಇಳಿದು ಬಂದು ಹೋಟೆಲಿನ ಒಳಗೆ ಅತ್ತಿತ್ತ ನೋಡಿ ಕೌಂಟರ್ನಲ್ಲಿದ್ದ ಆತನನ್ನು, ಇಲ್ಲಿ ಡಾಕ್ಟರ್ ರಾಮಚಂದ್ರ ಅಂದ್ರೆ ಯಾರು ಎಂದು ಕೇಳುತ್ತಿರುವುದು ಮಾತಾಡುತ್ತಾ ಕುಳಿತಿದ್ದವರಿಗೆ ಕೇಳಿಸಿತು. ರಾಮಚಂದ್ರ ಆತ ಯಾರೆಂದು ಕತ್ತೆತ್ತಿ ನೋಡಿದಾಗ ಕ್ಯಾಶಿಯರ್ ಅವನಿಗೆ ಇವರತ್ತ ಕೈ ತೋರಿಸಿ ಕಳಿಸುತ್ತಿದ್ದುದು ಕಂಡಿತು. ಆತ ಬಂದು, ನಮ್ ಗೌಡ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಕರೀತಾರೆ ಎಂದ. ಯಾರಪ್ಪ ತಂದ ರಾಮಚಂದ್ರ. ಗೌಡ್ರು, ಮಂಡಿ ಮರ್ಚೆಟ್ ಕೃಷ್ಣೇಗೌಡರು. ರಾಮಚಂದ್ರ ಎದ್ದು ಅವರೊಡನೆ ಹೊರ ನಡೆದ. ಹೊರಗೆ ಕೃಷ್ಣೇಗೌಡ ಜೀಪಿನಲ್ಲಿ ಕಾಯುತ್ತಿದ್ದವ ರಾಮಚಂದ್ರ ಬಂದೊಡನೆ ಇಳಿದು ವಿನಯದಿಂದ, ಒಂದು ವಿಷಯ ನಿಮ್ಮ ಹತ್ರ ಹೇಳೋದಿತ್ತು ಸಾರ್. ಸೂಕ್ಷ್ಮ ವಿಷಯ. 1 ನಿಮಿಷ ಜೀಪ್ನಲ್ಲಿ ಬಂದ್ರೆ ದೂರದಲ್ಲೆಲ್ಲಾದ್ರೂ ಮಾತಾಡ್ಬೋದು, ಮತ್ತೆ ಇಲ್ಲೇ ತಂದು ಬಿಡ್ತೀನಿ ಎಂದು ಕೇಳಿಕೊಂಡ. ರಾಮಚಂದ್ರನಿಗೆ ಏನೋ ಗಂಭೀರವಾದ ವಿಷಯ ಅನ್ನಿಸಿ ಜೀಪ್ ಹತ್ತಿದ. ಕೃಷ್ಣೇಗೌಡ ಆಳಿಗೆ, ನೀನ್ ಇಲ್ಲೇ ಇರೋ, ಈಗ ಬರ್ತೀನಿ ಅಂತ ಹೇಳಿ ಜೀಪ್ ಸ್ಟಾರ್ಟ್ ಮಾಡಿದ. ಜೀಪು ಕೆಸರೂರಿನ ಹೊರವಲಯಕ್ಕೆ ಬಂದು, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ಮೇಷ್ಟ್ರೆ ಎಂದು ಕೃಷ್ಣೇಗೌಡ ಹೇಳಿದ. ಏನದು? ನಮ್ಮ ಮನೆ ಮೇಲೆ ಈಗ 1-2 ದಿನದಿಂದ ಕಲ್ಲು ಬೀಳ್ತಿದಾವೆ. ಮೊನ್ನೆ ಒಬ್ಬ ಹುಡುಗನನ್ನ ನಮ್ಮ ತೋಟದ ಆಳುಗಳು ಹಿಡ್ಕೊಂಡಿದ್ರು. ಅವನ ಸ್ನೇಹಿತರೆಲ್ಲ ಬಂದು ಆಳುಗಳಿಗೆ ಹೊಡೆದ್ರಂತೆ. ನಾನು ಜಗಳ ನಿಲ್ಲಿಸಿ ಕೇಳಿದಾಗ, ನಾವು ಕಾಲೇಜ್ ವಿದ್ಯಾರ್ಥಿಗಳು ಅಂದ್ರು. ಕಾಲೇಜ್ ಹುಡುಗರು ಅಂತ ತಿಳಿದ ಮೇಲೆ ನಾನು ಎಲ್ಲರಿಗೂ ಸಮಾಧಾನ ಏನೋ ಹೇಳಿ ಕಳಿಸ್ದೆ. ಅದ್ರ ಕೋಪಕ್ಕ ಏನೋ ಮತ್ತೆ ಇವತ್ತು ಕಲ್ಲೆಸ್ತಿದ್ದಾರೆ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಇಬ್ಬರೇ ಇರ್ತಾರೆ. ಯಾಕೆ ಕಲ್ಲು ಹೊಡಿತಾರಂತೆ? ಯಾರು ಹೊಡಿತಾರೆ ಅಂತ ನಿಮ್ಮ ಅನುಮಾನ ಕೊಡ್ರೆ? ಅವರು ಯಾರು ಅಂತ ಏನಾದ್ರು ಗೊತ್ತಿದೆಯೇ? ನನ್ನ ವಿದ್ಯಾರ್ಥಿಗಳು ಅಂದ್ರೆ ತುಂಬಾ ಜನ ಇದಾರಲ್ಲ. ಯಾಕೆ ಅಂತ ಹೇಳಿ ಸರ್, ನನ್ನ ಮಗಳು ಒಂದ್ ತರದ ಹುಡುಗಿ. ಯಾವ ಹುಡುಗರ ಕಡೆ ನೋಡಿ ಏನ್ ನಕ್ಕಳೋ, ಯಾರಿಗೆ ಕಿಚಾಯಿಸಿದ್ಲೋ. ಆ ವಯಸ್ಸು ಬರೀ ಕೀಟ್ಲೆ ವಯಸ್ಸು. ಹುಡುಗರದ್ದು ಹುಡುಗಿಯರದ್ದು ಈ ತರ ಲೇವಡಿ ಚುಡಾಯಿಸೋದು ಇದ್ದಿದ್ದೆ. ಆದ್ರೆ ಮನೆ ಮೇಲೆ ಕಲ್ಲು ಎಸೆಯೋವರೆಗೆ ಹೋಗ್ಬಾರ್ದು ಸರ್. ಯಾರು ನಿಮ್ಮ ಮಗಳು? ನಮ್ ಕಾಲೇಜ್ ಸ್ಟೂಡೆಂಟಾ? ಜಯಂತಿ ಅಂತ ನಿಮ್ ವಿದ್ಯಾರ್ಥಿನೇ ಇರ್ಬೋದು. ಓ, ಜಯಂತಿನ, ವಂಡರ್ಫುಲ್ ಗರ್ಲ್. ಆಕೆ ಅಂತ ಹುಡುಗಿ ಏನಲ್ಲ ಬಿಡಿ. ತಾವು ಇಂಥ ವಿಷಯ ನಿಮ್ಮ ಹತ್ರ ತಂದೆ ಅಂತ ಏನ್ ಬೇಜಾರ್ ಪಟ್ಕೋಬಾರ್ದು. ಯೌವನದ ಹುಮ್ಮಸ್ನಲ್ಲಿ ಇಂಥ ಕಿಡಿಗೇಡಿತನ ಮಾಡ್ತಾರೆ. ಅದನ್ನೆಲ್ಲ ಪೊಲೀಸ್ನವ್ರಿಗೆ ತಗೊಂಡು ಹೋಗ್ಬಾರ್ದು ಅಂತ ನಿಮ್ಮ ಹತ್ರ ಹೇಳಿದೆ. ಒಳ್ಳೇದ್ ಮಾಡಿದ್ರಿ ಬಿಡಿ. ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತೀನಿ. ಜೀಪು ವಾಪಸ್ ಬಂತು. ರಾಮಚಂದ್ರ ಒಳ ಬಂದಾಗ ಹೋಟೆಲಿನ ಒಳಗೆ ಜಯರಾಮ್ ಹೆಗಡೆ ಇಬ್ಬರೇ ಕುಳಿತು ಮಾತಾಡ್ತಿದ್ರು. ಅಲ್ಲೋ, ಇವತ್ತು ಮೀಟಿಂಗ್ ಅಲ್ಲಿ ನನ್ನ ಶಿಷ್ಯರದ ಗಲಾಟೆ ಅಂದಲ್ಲ, ಯಾರ್ಯಾರಿದ್ರು ಎಂದು ರಾಮಚಂದ್ರ ಜಯರಾಮನನ್ನು ಕೇಳಿದ. ಅವರೇ ಇದಾರಲ್ಲಯ್ಯ, ರಮೇಶ, ಚಂದ್ರ, ಇಂಗ್ಲಿಷ್ ಗೌಡ, ವಿಜಯ, ಅಂಗಾರ, ರಾಮಪ್ಪ, ರಫಿ, ವಿಶ್ವವಿಖ್ಯಾತ ತರಳೆಗಳು. ನಾನೆಲ್ಲ ಹೇಳಿದೆ ಕಡೆಯ, ಪಾಟೀಲು ಅಂತದೇನು ಮಾಡಿಲ್ಲ ಅಂತ. ಕೇಳಬೇಕಲ್ಲ, ಅವರಿಗೆ ಒಂದು ಕರಿಬಾವುಟ ಪ್ರದರ್ಶನ ಮಾಡದಿದ್ರೆ ಆತ್ಮ ಶಾಂತಿನೇ ಇಲ್ಲ ಅಂತ ಕಾಣ್ತದೆ. ಅವರೆಲ್ಲ ನಿಮ್ ಜೊತೆ ಎಷ್ಟೊತ್ತಿನವರೆಗಿದ್ರು?
ಅಯ್ಯೋ, ನಾನು ಇಲ್ಲಿಗೆ ಬರೋವರೆಗೂ ನನ್ನ ಜೊತೆ ಜಗಳಾನೇ ಆಡ್ತಿದ್ರು. ಮಂತ್ರ ತಂತ್ರ ನಿಜ ಆದ್ರೆ 1 ಲಕ್ಷ ರೂಪಾಯಿ ಕೊಡ್ಬೇಕಾಗುತ್ತೆ ಅಂತ ನಾನೇ ಪಾಟೀಲ್ರನ್ನ ಎದುರಿಸೋದಕ್ಕೆ ಹಿಂದೇಟ್ ಆಗ್ತಾ ಇದ್ದೀನಿ. ಒಳ್ಳೆ ಧರ್ಮ ಅಂದ್ರು ಯಾವ ತರ ಮೊಂಡುವಾದ ಮಾಡ್ತಾರೋ ಹಾಗೆ ಮಾಡ್ತಿದ್ರು ಈ ವಿಚಾರವಾದಿಗಳು. ನೀ ಬರ್ಬೇಕಾದ್ರೆ ಕತ್ಲೆ ಆಗಿತ್ತಲ್ವೋ, ಯಾಕೆ ಹೋಗಿ ಕೇಳ್ತಾ ಇದ್ದೆ? ಏನ್ ಹೇಳಿದ್ರಪ್ಪ ಕೃಷ್ಣೇಗೌಡರು ನಿನ್ನ ಕರ್ಕೊಂಡು ಹೋಗಿದ್ರಲ್ಲ? ನಿಧಾನವಾಗಿ ಹೇಳ್ತೀನಿ, ಇನ್ನೂ ಕೊಂಚ ವಿಷಯ ತಿಳಿದ ಮೇಲೆ.